ಈ ಜಗತ್ತಿನಲ್ಲಿ ಬಹಳ ವಿಶೇಷವಾಗಿ ಹಲವಾರು ದೇಶಗಳು ನಮ್ಮ ಜಗತ್ತಿನಲ್ಲಿ ಅದಾವೆ. 195 ರಾಷ್ಟ್ರಗಳದಾವೆ ಈ ಭೂಮಿ ಮೇಲೆ. ಎಷ್ಟು? 195 ರಾಷ್ಟ್ರಗಳು. 195 ರಾಷ್ಟ್ರಗಳಲ್ಲಿ 2 ವಿಶ್ವಸಂಸ್ಥೆಯಲ್ಲಿ ಮಾನ್ಯತೆಯನ್ನು ಪಡೆದಿಲ್ಲ. ಒಂದು ವೆಟಿಕನ್ ಸಿಟಿ, ಇನ್ನೊಂದು ಅರ್ಬಸ್ತಾನ್. ಅಂದರೆ ಈಗೇನು ನಾವು ಮೆಕ್ಕಕ್ಕೆ ಹೋಗ್ತಾರಲ್ಲ, ಅದು ಅವ್ರ ಕೈ ಸಿಕ್ಕಿಲ್ಲ. ಅದು ಇವು 2 ದೇಶವನ್ನು ಹೊರತುಪಡಿಸಿ 193 ದೇಶದಾವೆ. ಅದರಾಗ ಕೆಲವು ಅಭಿವೃದ್ಧಿಯನ್ನು ಹೊಂದಿರುವಂಥ ರಾಷ್ಟ್ರಗಳದಾವೆ, ಇನ್ನು ಕೆಲವು ಅಭಿವೃದ್ಧಿಯನ್ನು ಹೊಂದುತ್ತಿರುವಂಥ ರಾಷ್ಟ್ರಗಳದಾವೆ, ಇನ್ನು ಕೆಲವು ಅಭಿವೃದ್ಧಿಯತ್ತ ಮಕಾನೂ ಸಹಿತ ಮಾಡಿಲ್ಲ ಅಂಥ ರಾಷ್ಟ್ರಗಳು ನಮ್ಮ ದೇಶದೊಳಗೆ, ನಮ್ಮ ಜಗತ್ತಿನೊಳಗೆ ಅದಾವೆ. ಮೊದಲು ಅದು ನನ್ನ ದೇಶ, ಇದು ನನ್ನ ದೇಶ ಅನ್ನುವಂಥ ಯಾವ ದೇಶದ ಹಿರಿಮೆಗರಿಮೆಗಳು ಇರಲಿಲ್ಲ. ಆದರೆ ಜಗತ್ತಿನ ನಾಗರಿಕತೆ ಬೆಳ್ಕೊತ ಬಂದಂಗೆ ಯಾವ್ಯಾವ ಸಂಘಟಿತ ಜನಗಳು ಇರ್ತಿದ್ರಲ್ಲ, ಅವರು ಒಂದು ತಂಡ ಮಾಡಿಕೊಂಡು ತಾವು ವಲಸೆ ಬಂದಿರತಕ್ಕಂಥ ಇದಕ್ಕೆ ಒಂದೊಂದು ಹೆಸರು ಇಟ್ಟುಕೊಂಡು ಇವತ್ತಿನ ದಿವಸ ನಾಗರಿಕತೆ ಬೆಳೆದು ಎಷ್ಟು ದೊಡ್ಡ ಪ್ರಮಾಣದೊಳಗೆ ನಾವು ಎಲ್ಲರೂ ಬದುಕಾಕತ್ತೀವಿ. ಅಂದರೆ ಭಾರತದೊಳಗೆ ಒಂದು ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಆಂಧ್ರ ಹಿಂಗಿರ್ಬೋದು. ಆದರೆ ಇಡೀ ನಾವು ಯಾರು ಅಂತ ಕೇಳಿದ್ರೆ ಫಸ್ಟ್ ನಾವೇನಂತ ಹೇಳ್ತೀವಿ? ನೀವು ಹೋಗಿ ಈಗ ಯಾವ್ದಾರ ದುಬೈಗೆ ಹೋದ್ರೆ ಅಂದ್ರೆ ನೀವು ಎಲ್ಲಿಯವ್ರು ಅಂತ ಹೇಳಿದ್ರೆ ಏನಂತ ಹೇಳವ್ರು? ಏನಂತ ಹೇಳ್ತೀರಿ? ಮಹಾರಾಷ್ಟ್ರ ಅಂತ ಹೇಳ್ತೀರಿ? ಹೇಳವಲ್ರಲ್ಲ ನೀವು, ಏನಂತ ಹೇಳ್ತೀರಿ? ನಾವು ಭಾರತೀಯರು ಅಂತ ಹೇಳ್ತೀರಿ. ಇಲ್ಲಿದ್ದಾಗ ನಾವು ಮಹಾರಾಷ್ಟ್ರದವ್ರಿ ಅಂತ ಹೇಳ್ತೀರಿ. ಮತ್ತು ಮಹಾರಾಷ್ಟ್ರದಾಗ ಬಂದು ಯಾರಾದ್ರೂ ಕೇಳಿದ್ರೆ ನಾವು ಜತ್ ತಾಲೂಕಿನವ್ರಿ ಅಂತೀರಿ. ಮತ್ತು ಜತ್ತದಾಗ ನಿಂತು ಕೇಳಿದ್ರೆ ಸಂಕದವ್ರಿ ಅಂತೀರಿ. ಸಂಕದಾಗ ನಿಂತು ನೀವು ಯಾರಂತ ಕೇಳಿದ್ರೆ ನಾವು ಪೊಲೀಸ್ ಪಾಟೀಲ್ ರೀ, ನಾವು ಹಿಂಗ್ರಿ ಹಂಗ್ರಿ ಅಂತ ಇಲ್ಲಿ ಹೇಳ್ತೀವಿ. ಆ ಮಾತು ಬೇರೆ. ವಿಚಾರ ಮಾಡ್ಕೊಳ್ರಿ, ನಾಗರಿಕತೆ ಭಾಳ ಬೆಳೆದದ ನಮ್ಮ ದೇಶದೊಳಗೆ. ಎಲ್ಲ ದೇಶದೊಳಗೂ ಬೆಳೆದಾವ. ಮೊದಲು ಮನುಷ್ಯಾಗ ಅರ್ಬಿ ಹಾಕ್ಕೊಳಕ್ಕೆ ಅರ್ಬಿನೇ ಇರಲಿಲ್ಲ. ಅವ ಗಿಡದ ಎಲೆಗಳನ್ನು ತನ್ನ ಮೈ ಮೇಲೆ ಹಾಕ್ಕೊಂಡು ಅಡ್ಡಾಡುವಂಥ ಪ್ರಯತ್ನ ಮಾಡ್ತಿದ್ದ. ಗಿಡದ ಎಲೆಗಳನ್ನು ಮೈ ಮೇಲೆ ಹಾಕ್ಕೊತಿದ್ದ. ದೊಡ್ಡ ದೊಡ್ಡ ಗಿಡದ ಪದರಿನೊಳಗೆ ಜೀವನ ಮಾಡ್ತಿದ್ದ. ಗುಹೆಗಳಲ್ಲಿ ಇರ್ತಿದ್ದ. ಮನುಷ್ಯನನ್ನೇ ಹೊಡೆದು ತಿಂತಿದ್ದ. ಇದು ವಿಚಾರ ಗೊತ್ತಿರಲಿ ನಮಗೆ. ಯಾರಾದರೂ ಅಪರಿಚಿತರು ಇನ್ನೊಬ್ಬರು ಬಂದುಬಿಟ್ರು ಅಂದರೆ ಅವರನ್ನೇ ಕೊಂದು ತಿಂದುಬಿಡವ. ಅವನಿಗೆ ಬೇಯಿಸಿ ತಿನ್ನಬೇಕನ್ನುವಂಥ ಕಲ್ಪನೆಯೂ ಸಹಿತ ಇರಲಿಲ್ಲ. ಹಿಂದಿನ ಕಾಲದೊಳಗೆ ಮರ ಘರ್ಷಣೆ ಆಗ್ತಿದ್ವು. ಕಾಡಿನೊಳಗೆ ಮರ ಘರ್ಷಣೆಗಳೇ ಆದ ನಂತರದಲ್ಲಿ ಅಲ್ಲಿ ಕಾಡ್ಗಿಚ್ಚು ಹುಟ್ಕೊಳ್ತಿತ್ತು. ಕಾಡ್ಗಿಚ್ಚಿಗೆ ಹುಟ್ಕೊಂಡಂಥ ಸಂದರ್ಭದೊಳಗೆ ಎಷ್ಟೋ ಪ್ರಾಣಿಗಳು ಸತ್ತು ಬೀಳ್ತಿದ್ವು. ಸತ್ತು ಬಿದ್ದಿರ್ತಕ್ಕಂಥ ಪ್ರಾಣಿಗಳು ಸುಟ್ಟಾಗ ಅವನು ತಿಂದಾಗ ಇವನು ಬಾಯಿಗೆ ರುಚಿ ಹತ್ತಾಕತ್ತು. ಅವಾಗ ಕಲ್ಪನೆ ಬಂತು, ಹಸಿ ಮಾಂಸವನ್ನು ತಿನ್ನೋದು ಬೇಡ, ಸುಟ್ಟು ತಿನ್ನೋದು ಅನ್ನುವಂಥ ಕಲ್ಪನೆ ಬಂತು. ಅವತ್ತಿನ ಕಾಲಕ್ಕೆ ಇವತ್ತಿನ ಹಂಗೆ ಕೈಯಾಗ ಮ್ಯಾಚ್ ಬಾಕ್ಸ್ ಇರಲಿಲ್ಲ. ಅವತ್ತಿನ ಕಾಲದೊಳಗೆ ಇವತ್ತು ಕೈಯಾಗ ಲೈಟರ್ ಅದಾವ, ಮತ್ತೊಂದು ಅದಾವ, ಎಲ್ಲವೂ ನಿಮಗೆ ಹೆಂಗೆ ಬೇಕು ಮನ್ಯಾಗ ಇದು ಬೇಕು ಹಾಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿವಿ ನಾವು. ಅವತ್ತಿನ ಕಾಲಕ್ಕೆ ಬೆಂಕಿ ಮಾರೋರು ಊರಾಗ ಬರ್ತಿದ್ರು. ಬೆಂಕಿ ಕೈಯಾಗ ಹಿಡ್ಕೊಳ್ಳೋರು, ಬೆಂಕಿ ಹಿಡ್ಕೊಂಡು ಊರಾಗ ಬರೋರು. ಬೆಂಕಿ ಹಿಡ್ಕೊಂಡು ಮಾರಾಕಂತ ಬರ್ತಿದ್ರು ಅವರು. ಅದನ್ನು ಮಾರಾಕಂತ ಬಂದು ನಿಮ್ಮ ಕೈಯಾಗಿರುವಂಥದ್ದು ಬೆಂಕಿ ಒಂದಿಷ್ಟು ಕೊಟ್ಟು ಅದ್ರ ಮೇಲೆ ನೀವು ಕೊಟ್ಟಿದ್ದನ್ನು ತೊಗೊಂಡು ಹೋಗೋರು ಅವರು. ಕಾಲು ಬದಲಾಕೊಂತ ಬಂದದ. ನಿಮಗೆ ಗೊತ್ತಿರಲಿ, ಅವತ್ತಿನ ಕಾಲಕ್ಕೆ ಬೆಂಕಿ ರೇಟ್ ಏನಿತ್ತಲ್ಲ, ಅವತ್ತು ಏನು ಭಾಳ ಕೊಡ್ತಿರಲಿಲ್ಲ ಅವ್ರಿಗೆ. ಅವರು ಕಲ್ಲಿನಿಂದ ಘರ್ಷಣೆ ಮಾಡಿ ಬೆಂಕಿ ಹಚ್ಚೋರು. ಇಲ್ಲ ಅಂತಂದ್ರೆ ಒಂದಿಷ್ಟು ಹಾಳಿ ಅಂತಿಂಥವು ತೊಗೊಂಡು ಸೊಪ್ಪೆಯನ್ನು ತೆಗೆದುಕೊಂಡು ಕಲ್ಲನ್ನು ಘರ್ಷಣೆ ಮಾಡಿ ಅದಕ್ಕೆ ಹಚ್ಚಿ ಅದನ್ನು ಬೆಂಕಿ ಮಾಡಿ ಬೆಂಕಿಯನ್ನು ಡಬರಿ ಒಳಗೆ ಇಟ್ಕೊಂಡು ಗಡಿಗೆ ಒಳಗೆ ಇಟ್ಕೊಂಡು ಅದನ್ನು ಮನೆಗೆ ಹೋಗಿ ಮಾರೋರು. ಯಾರಿಗೆ ಬೆಂಕಿ ಬೇಕು ಅಂತ. ಇವತ್ತು ಮಾರೋ ಅವಶ್ಯಕತೆ ಇಲ್ಲ, ಇದ್ದಲ್ಲೇ ಬೆಂಕಿ ಹಚ್ಚು ಮಂದಿ ಹುಟ್ಟೈತಿ. ತಿಳಿದನ್ನ ಹೇಳೋದು. ಆದ್ರೆ ನಿಮಗೆ ಇಷ್ಟ ಗೊತ್ತಿರಲಿ, ಬೆಂಕಿಯನ್ನು ಅವತ್ತೇನು ಮಾರ್ತಿದ್ರಲ್ಲ ಅವತ್ತೂ ಅಷ್ಟೇ ರೇಟ್ ಇತ್ತು ಅದರದು. ಇವತ್ತೂ ಮ್ಯಾಚ್ ಬಾಕ್ಸ್ ರೇಟ್ ಹೆಚ್ಚಿಗೆ ಆಗಿಲ್ಲ. ಹೆಚ್ಚಿಗೆ ಆಗೈತೆ ಅಂತ ಮಾಡ್ರಿ ನೀವು. ಮ್ಯಾಚ್ ಬಾಕ್ಸ್ ರೇಟ್ ಎಷ್ಟು ಐತ್ರಪ್ಪ? ₹1 ಐತಿ. ವಿಚಾರ ಮಾಡ್ಕೊಳ್ರಿ. ಇವತ್ತು ಬೇಕಾದಷ್ಟು ರೇಟ್ ಏರ್ಬೋದಾಗಿತ್ತದು, ಆದರೆ ಅದು ಬೆಂಕಿ ರೇಟ್ ಏರಿಲ್ಲ. ಬೆಂಕಿ ರೇಟ್ ಏರಿಲ್ಲ ಅಂದ್ರೇನು ತಲೆಗೆ ಇಟ್ಕೊಂಡು ಬಿಡ್ರಿ ನೀವು. ಮ್ಯಾಚ್ ಬಾಕ್ಸ್ ರೇಟ್ ಏರಿಲ್ಲ ಅಂತಂದ್ರೆ ಇಷ್ಟ ತಿಳ್ಕೊಳ್ಬೇಕು, ಯಾವುದು ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತದೆ ಅದರ ರೇಟ್ ಯಾವತ್ತೂ ಏರಂಗಿಲ್ಲ ಅನ್ನುವಂಥ ಸತ್ಯ ನಿಮಗೆಲ್ಲರಿಗೂ ಗೊತ್ತಿರಬೇಕಾಗ್ತದೆ. ಯಾವುದು ಬೆಂಕಿ ಹಚ್ಚೋ ಕೆಲಸ ಮಾಡ್ತದೆ ಅದರ ರೇಟ್ ಏರಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವುದು ಆರಿಸೋದಕ್ಕೆ ಪ್ರಯತ್ನ ಪಡ್ತದಲ್ಲ ಅದರ ರೇಟ್ ಭಾಳ ಏರ್ಕೊಂತ ಹೋಗ್ತೈತಿ. ಬೆಂಕಿ ಹಚ್ಚೋರಿಗೆ ಭಾಳಷ್ಟು ಬೆಲೆ ಕೊಡಂಗಿಲ್ಲ ಮಂದಿ. ದೀಪ ಹಚ್ಚೋದಕ್ಕೆ ಭಾಳಷ್ಟು ಬೆಲೆ ಕೊಡ್ತಾರೆ. ಜ್ಯೋತಿಯನ್ನು ಬೆಳಗಿಸೋದಕ್ಕೆ ಭಾಳಷ್ಟು ಬೆಲೆ ಕೊಡ್ತಾರೆ. ಯಾವ ವ್ಯಕ್ತಿ ಜ್ಯೋತಿಯಾಗಿ ಬೆಳಗಬೇಕಾಗಿತ್ತು
ಅಂತಹ ವ್ಯಕ್ತಿ ಇವತ್ತು ಬೆಂಕಿಯಾಗಿ ಉರಿಯಾಕತ್ತಾನ ಮತ್ತೊಬ್ಬರನ್ನ ಕಂಡ್ರೆ ಅವ್ರು ಕಂಡು ಇವ್ರನ್ನ ಉರ್ಕೊಳ್ಳೋದು, ಇವ್ರನ್ನ ಕಂಡ್ರೆ ಅವ್ರು ಉರ್ಕೊಳ್ಳೋದು. ಎಷ್ಟು ಉರಿ ಬಿದ್ದದ ಮನುಷ್ಯನ ಒಳಗೆ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ. ಒಂದು ಸುಡು ಬಾಳೆಹಣ್ಣನ್ನು ಇದು ಚಲೋ ಬೆಂಕಿ ಒಳಗೆ ಹಾಕಿದ್ರೆ ಅದು ಸುಟ್ಟು ಬೂದಿ ಆಗಕ್ಕೆ 6 ತಾಸು ಬೇಕಂತ. ಹಸಿ ಬಾಳೆಹಣ್ಣನ್ನು ಬೆಂಕಿ ಒಳಗೆ ಹಾಕಿದ್ರೆ ಸುಟ್ಟು ಬೂದಿ ಆಗಕ್ಕೆ 6 ತಾಸು ಬೇಕಾಗ್ತದೆ. ಅದೇ ಒಂದು ಬಾಳೆಹಣ್ಣನ್ನು ಮನುಷ್ಯನ ಹೊಟ್ಟೆ ಒಳಗೆ ಹಾಕಿಬಿಟ್ರೆ 6 ನಿಮಿಷದಾಗ ಎಲ್ಲ ಬೂದಿಯಾಗಿ ಹೊರಗೆ ಬಂದುಬಿಡ್ತೈತಿ. ವಿಚಾರ ಮಾಡಿಕೊಡ್ರಿ, ಎಷ್ಟು ಹೊಟ್ಟೆ ಕಿಚ್ಚಿರ್ಬೇಕು ಮನುಷ್ಯನೊಳಗೆ. ಹೊಟ್ಟೆ ಕಿಚ್ಚಿರಬಾರ್ದು ಅಂತ ನಾ ಹೇಳಕತ್ತಿಲ್ಲ. ಹೊಟ್ಟೆ ಕಿಚ್ಚಿರಲಿಲ್ಲ ಅಂತಂದ್ರೆ ಉಂಡ ಅನ್ನ ಕರಗೋದು ಹೆಂಗೆ? ಒಳಗೆ ಬೆಂಕಿ ಅದ, ಆ ಬೆಂಕಿ ಇತ್ತು ಅಂದ್ರೆ ಉಂಡಿದ್ದೆಲ್ಲ ಕರಕೊಂತ ಇರ್ತದೆ. ಹಾಗಾದರೆ ಹೊಟ್ಟೆ ಕಿಚ್ಚು ಹೇಗಿರಬೇಕು ಅಂದರೆ ನಾವು ಉಂಡಿರ್ತಕ್ಕಂಥದ್ದನ್ನು ಕರಗಿಸುವುದಕ್ಕಾಗಿರಬೇಕೇ ಹೊರತಾಗಿ ಅದು ಮತ್ತೊಬ್ಬರ ಮನೆಯನ್ನು ಸುಡುವುದಕ್ಕಾಗಿ ನಮ್ಮ ಹೊಟ್ಟೆ ಕಿಚ್ಚು ಪ್ರಯತ್ನ ಎಂದೂ ಪ್ರಯೋಗ ಆಗಬಾರ್ದು ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಬೆಂಕಿ ಮಾರ್ತಿದ್ರು, ಬೆಂಕಿ ಮಾರೋದ್ರಿಂದ ಹಿಡ್ಕೊಂಡು ಬೆಂಕಿ ತಗೊಂಡು ಹಸಿ ಮಾಂಸವನ್ನು ಬಿಟ್ಟರು, ಹಸಿ ಗಡ್ಡೆಯನ್ನು ಬಿಟ್ಟರು, ಬೆಂಕಿಯಿಂದ ಕಾಯಿಸಿ ತಿನ್ನಾಕತ್ತರು. ಅವಾಗ ಮನುಷ್ಯ ಏನು ಪೊದರಿನೊಳಗಿರ್ತಿದ್ದ, ಗುಹೆದೊಳಗಿರ್ತಿದ್ದ, ಅವಾಗ ಒಂದು ಹೆಣ್ಣು ಒಂದು ಗಂಡು ಮಾಡಿಕೊಂಡು ತನಗೇನು ಬೇಕಾಗ್ತದೆ ಎಷ್ಟು ವರ್ಷದಿಂದ ಸಂಶೋಧನೆ ಮಾಡ್ಕೊತ ಬಂದಾನ ಮನುಷ್ಯ. ಇವತ್ತಿಂದ ಅಷ್ಟೇ ಅಲ್ಲ, ಇದು ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು. ಅಕ್ಕಿಯೊಳಗೆ ಅನ್ನ ಮಾಡ್ಬೇಕಂತ ಹೇಳಿ ಕೊಟ್ಟವ್ರು ಯಾರು ನಿಮ್ಗೆ? ಇವತ್ತು ಅಗದಿ ಬಾಸುಮತಿ ತೊಗೊಂಬರ್ತಿದಿ, ಮತ್ತೊಂದು ಯಾವ್ದಾರು ಚಲೋ ಇನ್ನೊಂದು ಕಿಮ್ಮತ್ತಿನ ಅಕ್ಕಿ ತೊಗೊಂಬರ್ತಿದಿ. ಮೊದಲು ಇದ್ರಾಗ ಅಕ್ಕಿಯೊಳಗೆ ಅನ್ನನ ಮಾಡ್ಬೇಕಂತ ಯಾರು ಬರೆದಿಟ್ರು? ಯಾರು ಬೀಜ ತಯಾರು ಮಾಡಿದರು? ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನರಾದು. ಅಕ್ಕರದ ಬರಹ ಇವತ್ತೇನು ನಾವು ಮರಾಠಿ ಒಳಗರ ಇರಲಿ, ಕನ್ನಡದಾಗರ ಇರಲಿ, ಅಕ್ಷರ ಕೂಡಿಸಿ ಬರಿತೀವಿಲ್ಲ ನಾವು. ಯಾರು ಕಂಡು ಹಿಡಿದ್ರಪ್ಪ ಹೇಳ್ರಿ? ಇಷ್ಟು ಮಂದಿ ಕುಂತಿರಲ್ಲ, ಯಾರು ಅಂತ ಯಾರು ಕಂಡು ಹಿಡಿದ್ರು? ಆ ಅಂತ ಯಾರು ಕಂಡು ಹಿಡಿದ್ರು? ಯಾರು ಗೊತ್ತೈತಿ? ಇಲ್ಲ. ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಲೆಕ್ಕ ವಿರಿಸಿಲ್ಲ ಜಗತ್ತನ್ನ ಆದಿ ಬಂಧುಗಳ. ಈ ಜಗತ್ತಿನಾಗ ಎಷ್ಟೋ ಮಂದಿ ಬಂದವರೆಲ್ಲ ಒಂದೊಂದು ಅದ್ಭುತವಾಗಿರತಕ್ಕಂಥ ಶೋಧನೆಯನ್ನು ಮಾಡ್ಯಾರ, ಸಂಶೋಧನೆಯನ್ನು ಮಾಡ್ಯಾರ. ಜಗತ್ತು ಇವತ್ತ ನಿನ್ನಿದಲ್ಲ, ಇದು ಎಂದು ಹುಟ್ಟದಲ್ಲ ಅಂದಲಿಂದ ಸಂಶೋಧನೆಗಳು ಇನ್ನೂ ನಡೆಯಾಕತ್ತವ. ಇವತ್ತಿಗೂ ಸಹಿತ ಒಂದೊಂದು ಅಂಗಾಂಗದ ಮೇಲೆ ಅನೇಕ ರೀತಿಯ ಅನೇಕ ವಿಜ್ಞಾನಿಗಳು ಅನೇಕ ಥರದ ಸಂಶೋಧನೆಗಳನ್ನು ಮಾಡ್ಕೊತಾನೆ ಅದಾರ, ಇನ್ನೂ ಮಾಡ್ಕೊತಾನೆ ಇರ್ತಾರೆ. ಕಾಲಕ್ಕೆ ತಕ್ಕಂಗೆ ಎಲ್ಲವೂ ಬದಲಾವಣೆ ಹಾಕ್ಕೊಂತ ಹೊಕ್ಕವ. ವಿಚಾರ ಮಾಡಿಕೊಡ್ರಿ. ಅವತ್ತಿನ ಕಾಲಕ್ಕೆ ನಮ್ಮ ಹಿಂದಿನ ಹಿರಿಯರು ಆಕಳವನ್ನು ಮಗ್ಗಲಾಗಿಟ್ಕೋಬೇಕು, ಸಾತ್ವಿಕ ಪ್ರಾಣಿಗಳನ್ನು ಮಗ್ಗಲಾಗಿಟ್ಕೋಬೇಕು, ಅವು ಹಾಲು ಕುಡಿಬೇಕು. ಇವನ್ನೆಲ್ಲ ಪ್ರಯೋಗ ಮಾಡ್ಕೊತ ನಮ್ಗೆ ತಂದು ಬಿಟ್ಟಾರ ಅವನ್ನ. ಹಂಗೆ ಬರೀ ನಮ್ಮ ಮನ್ಯಾಗ ಅದನ್ನು ಮಾಡ್ಯಾರಿ, ಹೊಲ ಮಾಡ್ಯಾರಿ, ನನ್ನ ಹೆಸರಲ್ಲಿ ಅಷ್ಟು ಐತ್ರಿ ಇಷ್ಟು ಐತ್ರಿ ಎಲ್ಲ ಕರೆ. ಆದರೆ ಹಿಂದಿನ ಹಿರಿಯರು ಇಷ್ಟೆಲ್ಲ ಮಾಡ್ಕೊತ ಬಂದಾರ. ಅಂದ್ರೆ ಇದರ ಅರ್ಥ ನಾಗರಿಕತೆ ಬೆಳ್ಕೊಂತ ಎಲ್ಲಿ ಮಟ್ಟ ಬಂದಾನಂದ್ರೆ ಗುಹೆ ಒಳಗೆ ಬದುಕುವಂತಹ ಮನುಷ್ಯ ಇವತ್ತು ತನಗೆ ಬೇಕಾಗುವಂಥ ಐಷಾರಾಮಿಯನ್ನು ಮನೆಯನ್ನು ಕಟ್ಟಿಕೊಂಡು ಗಿಡದ ಎಲೆಗಳನ್ನು ಹಾಕ್ಕೊಂಡು ಬದುಕುವಂಥ ಮನುಷ್ಯ ಇವತ್ತು ತನಗೆ ಬೇಕಾದಂಥ ಬಟ್ಟೆಗಳನ್ನು ಹಾಕ್ಕೊಂಡು ನಾಗರಿಕತೆಯನ್ನು ಬೆಳೆಸ್ಕೊಂತ ನಾವು ಇವತ್ತು ಯಾರಾದರೂ ಕೇಳ್ತೀವಿ ನಾವು ಉತ್ತಮವಾಗಿರುವಂಥ ನಾಗರಿಕರಾಗಿದ್ದೇವೆ. ಹೌದು, ನಾವೆಲ್ಲರೂ ನಾಗರಿಕರಾಗಿದ್ದೇವೆ. ಎಲ್ಲಿ ಮಟ್ಟ ನಾಗರಿಕರಾಗಿದ್ದೇವೆ? ನಾಗರಿಕತೆ ಅಂತಂದರೆ ಭಾಳಷ್ಟು ಈ ಮನುಷ್ಯ ಜೀವನದೊಳಗೆ ಮಾನವ ಜೀವನ ಸಂಕುಲ ಅಂದರೆ ಇದು ಪ್ರಪಂಚದ ಮುಕುಟಮಣಿ ಇದ್ದಂಗೆ. ಈ ನಾಗರಿಕತೆಯಿಂದ ಇವ ಇಷ್ಟ ಹಾಕೊಂಡ ದೊಡ್ಡವಾಗಿ ಬೆಳೆದು ಬಂದಾನ. ನಾಗರಿಕತೆ ಅಂತಂದರೆ ಕೇವಲ ಹೊರಗಿನವಾಗಿರ್ತಕ್ಕಂಥ ವಿಕಾಸ ಅಂತಾರೆ ಇದಕ್ಕೆ. ಗುಹೆಯಿಂದ ಮನೆಗೆ ಬಂದ, ಪರದೆಯಿಂದ ಚಲೋ ಬಟ್ಟೆ ಮೇಲೆ ಬಂದ, ಆಡುವಂಥ ಮಾತಿನಿಂದ, ಇರುವಿಕೆಯಿಂದ ಮನೆ. ಅವತ್ತಿನ ಕಾಲಕ್ಕೆ ನೋಡ್ರಿ ನೀವು, ಅವತ್ತಿನ ಕಾಲಕ್ಕೆ ಮನೆಯೊಳಗೆ ಕರೆಂಟ್ ಇರಲಾರ್ದಂಥ ಟೈಮ್ದಾಗ ಚಿಮಣಿ ಹಚ್ಚಿಟ್ಕೊತಿದ್ರು, ಲ್ಯಾಂಪ್ ಹಚ್ಚಿಟ್ಕೊತಿದ್ರು. ಅವತ್ತಿನ ಕಾಲಕ್ಕೆ ಹಂಗಿತ್ತು. ಇವತ್ತು ಕಾಲಕ್ಕೆ ಬೆಳಕು ಹಾಕ್ಕೊಂಡು ಸಾವಿರಾರು ಮಂದಿ ನಾವು ಕುತ್ಕೊಂಡು ಇವತ್ತು ಕುಂತೀವಿ. ಅವತ್ತಿನ ಕಾಲಕ್ಕೆ ಮೈಕ್ ಇರಲಿಲ್ಲ. ಇವೆಲ್ಲ ನಾಗರಿಕತೆ ಅಂತಂದರೆ ಹೊರಗಿನ ವಿಕಾಸ, ಇದಕ್ಕೆ ನಾಗರಿಕತೆ ಅಂತಾರೆ. ಕೇವಲ ನಾಗರಿಕತೆ ಅಷ್ಟೇ ಬೆಳೆದ್ರೆ ಜಗತ್ತು ಬೆಳೆದಂಗೆ ಅಂತ ತಿಳ್ಕೊಂಡ್ರೆ ನೀವು. ಒಂದು ದೇಶ ಭಾಳ ದೊಡ್ಡ ದೇಶ ಯಾವಾಗ ಆಕೈತೆ ಅಂದರೆ ಕೇವಲ ಆರ್ಥಿಕತೆಯನ್ನು ದೊಡ್ಡದು ಮಾಡೋದರಿಂದ ದೇಶ ದೊಡ್ಡದಾಗೋದಿಲ್ಲ. ಆರ್ಥಿಕತೆ ಬೆಳೆಯುವುದರಿಂದ ದೇಶ ದೊಡ್ಡದಾಗೋದಿಲ್ಲ. ಆ ದೇಶದೊಳಗೆ ಟೆಕ್ನಾಲಜಿ ಬೆಳೆದೈತೆ ಅಂದ್ರೆ ಆ ದೇಶ ದೊಡ್ಡದಾಗೋದಿಲ್ಲ. ಆ ದೇಶದೊಳಗೆ ದೊಡ್ಡ ಕಟ್ಟಡಗಳು ದೊಡ್ಡವಾಗ್ಯಾವಂದ್ರೆ ಆ ದೇಶ ದೊಡ್ಡದಾಗೋದಿಲ್ಲ. ನಮ್ಮ ದೇಶ ಭಾಳ GDP ಒಳಗೆ ಮುಂದೈತೆ ಅಂದರೆ ನಮ್ಮ ದೇಶ ಮುಂದಾಗೋದಿಲ್ಲ. ಯಾವ ದೇಶ ದೊಡ್ಡ ದೇಶ ಆಗ್ತದೆ ಅಂತಂದರೆ ಆರ್ಥಿಕತೆಯಿಂದಾಗಲಿ, ಟೆಕ್ನಾಲಜಿಯಿಂದಾಗಲಿ, ಕೇವಲ ಕಟ್ಟಡಗಳಿಂದಾಗಲಿ ದೇಶ ಉದ್ಧಾರ ಆಗ್ಯಾವಂದ್ರೆ ಅವು ದೊಡ್ಡವಾಗ್ಯಾವ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವ ದೇಶದೊಳಗೆ ಕೇವಲ ನಾಗರಿಕತೆ ಬೆಳೆದದ ಆ ದೇಶ ದೊಡ್ಡವಲ್ಲ. ನಾಗರಿಕತೆ ಒಂದಿಗೆ ಮನುಷ್ಯತ್ವವನ್ನು ಇಟ್ಟುಕೊಂಡು ಸಂಸ್ಕೃತಿಯಿಂದ ಯಾರು ಬದುಕಾಕತ್ತಾರ ಅಂಥ ದೇಶಗಳು ಮಾತ್ರ ದೊಡ್ಡವಕ್ಕವೇ ಹೊರತಾಗಿ ಬರೀ ಆರ್ಥಿಕತೆಯಿಂದ ಬೆಳೆದ ದೇಶಗಳು ಯಾವ ದೊಡ್ಡವಾಗಕ್ಕೆ ಸಾಧ್ಯನೇ ಇಲ್ಲ. ಇದೇ ನಮ್ಮ ದೇಶಕ್ಕೂ ಹೊರದೇಶಕ್ಕಿರುವಂತಹ ವ್ಯತ್ಯಾಸ. ನಮ್ಮ ದೇಶದ ನಾಗರಿಕತೆನೂ ಅಷ್ಟೇ ಅದ್ಭುತವಾಗದ, ನಮ್ಮ ದೇಶದ ಸಂಸ್ಕೃತಿನೂ ಕೂಡ ಅಷ್ಟೇ ಅದ.
ಈ ನಾಗರಿಕತೆಯನ್ನು ಕಂಡು, ಈ ಸಂಸ್ಕಾರವನ್ನು ಕಂಡು, ಈ ಸಂಸ್ಕೃತಿ ಕಂಡು ಮ್ಯಾಕ್ಸ್ ಮುಲ್ಲರ್ ಅನ್ನುವಂಥ ಒಬ್ಬ ಜರ್ಮನಿನ ದೊಡ್ಡ ಕವಿ ಅವ. ಮ್ಯಾಕ್ಸ್ ಮುಲ್ಲರ್ ಅನ್ನುವಂಥ ಒಬ್ಬ ವ್ಯಕ್ತಿ ಭಾರತ ದೇಶಕ್ಕೆ ಒಮ್ಮೆ ಬರಲೇ ಇಲ್ಲ, ಒಮ್ಮೆ ಬಂದಿಲ್ಲ ಅವ್ನು ಭಾರತ ದೇಶಕ್ಕೆ. ನಾವು ಹೆಮ್ಮೆ ಪಡ್ಬೇಕಂತ ಅವ್ರ ಬಗ್ಗೆ. ಭಾರತ ದೇಶಕ್ಕೆ ಒಮ್ಮೆ ಬರದೇ ಇರತಕ್ಕಂಥ ಜರ್ಮನ್ ದೇಶದ ಒಬ್ಬ ದೊಡ್ಡ ಸಾಹಿತಿ, ಆತ ದೊಡ್ಡ ಕವಿ, ಆತ ಅಂತಾನೆ ಎಷ್ಟು ವಿಚಿತ್ರ ಅಂತಂದ್ರೆ, ನಮ್ಮ ಏನು ವೇದಗಳದಾವಲ್ಲ, ಆ ವೇದಗಳನ್ನು 4 ವೇದಗಳನ್ನು ಸುಮಾರು 6 ಸಂಪುಟಗಳ ಮುಖಾಂತರವಾಗಿ ಸಂಸ್ಕೃತದೊಳಗಿರತಕ್ಕಂತಹ ಗ್ರಂಥಗಳನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡುವಂತಹ ದೊಡ್ಡ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ದೊಡ್ಡ ಜ್ಞಾನಿ ಸಾಹಿತಿ ಅಂತಂದರೆ ಅದು ಮ್ಯಾಕ್ಸ್ ಮುಲ್ಲರ್ ಅನ್ನುವಂಥದ್ದನ್ನು ತಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕು. 6 ಸಂಪುಟದೊಳಗೆ ನಮ್ಮ ದೇಶದ ಸಾಹಿತ್ಯವನ್ನು ಅವ 30 ವರ್ಷ ಸ್ಟಡಿ ಮಾಡಿ, 1 ವರ್ಷ ಅಲ್ಲ 2 ವರ್ಷ ಅಲ್ಲ, ನಾವು ಇಲ್ಲೇ ಇದ್ದವರು 3 ದಿವಸ ಬಸವ ಪುರಾಣ ಕೇಳಬೇಕು ಅಂದ್ರೆ 2 ದಿವಸ ಹೋದ್ರೆ ಆತು ಬಿಡು, 3ನೇ ದಿವಸಕ್ಕೆ ಹೋದ್ರೆ ಆತು ಬಿಡು, ನಾಳೆ ಹೋದ್ರೆ ಆತು ಬಿಡು ಅಂತ ನಾವು ವಿಚಾರ ಮಾಡ್ಕೊಂಡು ಕುಂತೀವಿ ಇಲ್ಲಿ. ಆದರೆ ದೇಶಕ್ಕೂ ಬಂದಿಲ್ಲ. ಆದರೆ ಭಾರತ ದೇಶದ ಸಂಸ್ಕೃತ ಸಾಹಿತ್ಯವನ್ನು ಸುಮಾರು 30 ವರ್ಷ ಅಭ್ಯಾಸ ಮಾಡಿ, 30 ವರ್ಷಗಳ ಕಾಲ ಸಂಶೋಧನೆಯನ್ನು ಮಾಡಿ, ಸಂಸ್ಕೃತದಾಗಿರ್ತಕ್ಕಂಥ ಗ್ರಂಥಗಳನ್ನು ಇಂಗ್ಲೀಷ್ನೊಳಗೆ ತಂದ ನಂತರದಲ್ಲಿ ಎಲ್ಲ ಪಾಶ್ಚಿಮಾತ್ಯರಿಗೆ ಭಾರತ ದೇಶದ ಮೇಲೆ ಅಭಿಮಾನ ಹೆಚ್ಚಾಗುವಂಗೆ ಮಾಡಿದಂಥ ದೊಡ್ಡ ಕೀರ್ತಿ ಅದು ಮ್ಯಾಕ್ಸ್ ಮುಲ್ಲರ್ಗೆ ಸಲ್ತದ ಅನ್ನುವಂಥದ್ದನ್ನು ತಿಳ್ಕೊಬೇಕು ನೀವು. ಅವ್ರಿಗೆ ಯಾರೋ ಒಬ್ರು ಕೇಳಿದರು, ನೀವು ಭಾರತ ದೇಶಕ್ಕೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಮ್ಯಾಕ್ಸ್ ಮುಲ್ಲರ್ ಏನು ಹೇಳಿದ್ರು ಗೊತ್ತಾ? ಭಾರತ ದೇಶಕ್ಕೆ ಹೋಗ್ಬೇಕನ್ನೋ ಆಸೆ ನನಗದ, ಆದರೆ ಅಲ್ಲಿ ಹೋಗ್ಬೇಕಾದ್ರೆ 6 ತಿಂಗಳು ಹೋಗಾಕಬೇಕು, 6 ತಿಂಗಳು ಬರಾಕಬೇಕು. ಇಷ್ಟು ದಿವಸ ಅಧ್ಯಯನ ಮಾಡೋದ್ರಾಗನ ಕಳೆದು ಬಿಟ್ಟೀನಿ. ಬಟ್ ಭಾರತ ಭೂಮಿಗೆ ನಾನು ಹೋಗಬಾರ್ದಂತಿಲ್ಲ, ಹೋಗೋದಕ್ಕೆ ನನ್ನ ಹತ್ರ ಅಷ್ಟು ರೊಕ್ಕಿಲ್ಲ. ಇನ್ನೊಂದು ಕಾರಣ ಏನಂದ್ರೆ, ನಾನೇನು ತಿಳ್ಕೊಂಡಿನಲ್ಲ ಭಾರತ ಅಂದ್ರೆ ಹಿಂಗೈತೆ ಅಂತ ತಿಳ್ಕೊಂಡು, ಇವತ್ತು ಭಾರತ ಅಂದ್ರೆ ಹಿಂಗೈತೆ ಅಂತ ನಾನು ತಿಳ್ಕೊಂಡಿನಲ್ಲ, ಅಂಥ ಭಾರತ ಅನ್ನುವಂಥದ್ದು ನಾ ಹೋದಾಗ ಹಂಗೆ ಕಾಣಲಿಲ್ಲ ಅಂದರೆ ನನ್ನ ಮನ್ಸಿಗೆ ಭಾಳ ನೋವು ಹಾಕದ. ನಾ ಏನು ಇಟ್ಕೊಂಡೀನಿ ಹಂಗೆ ಇಟ್ಕೊಂಡು ಸಾಯ್ತೀನಿ. ಮುಂದೆ ಏನಾದರೂ ಹುಟ್ಟುವಂಥ ಪ್ರಸಂಗ ಮತ್ತೊಮ್ಮೆ ಏನಾದರೂ ಬಂದರೆ ಅದು ನಾನು ಹುಟ್ಟು ಭಾರತದಾಗ ಆಗಬೇಕನ್ನುವಂಥ ಮಾತನ್ನು ಹೇಳಿ ಸಾಯ್ತಾನೆ ಅಂತಂದ್ರೆ ಆ ಜರ್ಮನಿ ಅಲ್ಲ, ಒಬ್ಬ ಎನ್ನಿ ಬೆಸೆಂಟ್ ಅನ್ನುವಂಥ ಒಬ್ಬ ಐರ್ಲೆಂಡ್ ಹೆಣ್ಮಗಳು. ಆಕೆ ಈ ದೇಶದೊಳಗೆ ಭಾಳ ದೊಡ್ಡ ಕೆಲಸವನ್ನು ಮಾಡಿರ್ತಕ್ಕಂಥ ಹೆಣ್ಮಗಳು. ಆಕೆ ಹೇಳ್ತಾಳೆ ಲಾಸ್ಟ್ನೇ ಕೊನೆಯದಾಗಿ, ಬ್ರಿಟಿಷರ ವಿರುದ್ಧ, ಬ್ರಿಟಿಷರ ಕಾನೂನುಗಳ ವಿರುದ್ಧ ಅನೇಕ ಹೋರಾಟವನ್ನು ಭಾರತೀಯರ ಕೂಡಿ ಹೋರಾಟ ಮಾಡಿರ್ತಕ್ಕಂಥ ಎನ್ನಿ ಬೆಸೆಂಟ್ ಅನ್ನುವಂಥ ಹೆಣ್ಮಗಳು ಇಲ್ಲಿ ಬಂದಿದ್ದು ಒಂದು ಕೆಲಸದ ಮೇಲೆ ಎಷ್ಟು ಅಪ್ಪಟ ಭಾರತವನ್ನು ಅಪ್ಪಿಕೊಂಡು ಬಿಟ್ಲು ಅಂತಂದ್ರೆ, ಬಿಳಿಯ ಸೀರೆಯನ್ನು ಉಟ್ಟಿಕೊಂಡು ಅಪ್ಪಟ ಭಾರತೀಯ ನಾರಿ ಹಾಗೆ ಕೆಲಸವನ್ನು ಮಾಡೋದ್ರ ಮುಖಾಂತರವಾಗಿ ಕೊನೆಯ ಒಂದು ಮಾತನ್ನು ಬರೆದಿಡ್ತಾಳೆ, ನಾನೇನಾದರೂ ಅಕಸ್ಮಾತಾಗಿ ಸತ್ತು ನನಗೆ ಯಾರೂ ವಾರಸ್ದಾರಿಲ್ಲ ಅನ್ನುವಂಥದ್ದು ಗೊತ್ತಾಯಿತು ಅಂತಂದರೆ, ಆದರೆ ನಾನು ಹೇಳುವಂಥದ್ದಿಷ್ಟೇ, ನಾನು ಸತ್ತಂಥ ಟೈಮ್ದೊಳಗೆ ನನ್ನ ಅಲ್ಲೇ ಇಲ್ಲೇ ಕರ್ಕೊಂಡು ಹೋಗ್ಬೇಕನ್ನುವಂಥದ್ದನ್ನು ಯಾರೂ ತಲೆಗೆ ಇಟ್ಕೊಳ್ಬಾರ್ದು. ನಾನು ಸತ್ತ ಮೇಲೆ ನನ್ನ ಇಲ್ಲೇ ಸುಡಬೇಕು, ಸುಟ್ಟ ಚಿತೆಯನ್ನು ಭಾರತ ದೇಶದೊಳಗೆ ಹರಿಯುವಂಥ ಗಂಗಾ ನದಿಯೊಳಗೆ ಹೋಗಿ ನನ್ನ ಚಿತೆಯನ್ನು ಬಿಡಬೇಕು ಅಂತ ತಿಳ್ಕೊಂಡು ಆಕೆ ಹೇಳ್ತಾಳೆ ಅಂತಂದರೆ, ಅವ್ರು ಭಾರತದ ಬಗ್ಗೆ ಇರ್ತಕ್ಕಂಥ